ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಕನ್ನಡಿಗರು ವಿಶಾಲ ಹೃದಯದವರು, ನಿಮಗೆ ಗೊತ್ತೇ ಇದೆ. ಈಗ ಈ ಕೋಗಿಲು ಅಕ್ರಮ ಮನೆಗಳ ಧ್ವಂಸ ವಿಚಾರದಲ್ಲಿ ಒಂದು ಶಾಕಿಂಗ್ ವಿಚಾರ ಹೊರಗೆ ಬರ್ತಾ ಇದೆ. ಏನು? ಅವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಕ್ರಮ ಮನೆಗಳ ತೆರವಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಆ ಅಕ್ರಮ ನಿವಾಸಿಗಳ ಅಕ್ರಮ ಮನೆಗಳ ಎದುರು ಪಶ್ಚಿಮ ಬಂಗಾಳ ರಿಜಿಸ್ಟರ್ಡ್ ವಾಹನಗಳು ನಿಂತ್ಕೊಂಡು ಇದ್ವು. ವೆಸ್ಟ್ ಬೆಂಗಾಳ ರಿಜಿಸ್ಟರ್ಡ್ ಕಾರುಗಳು ಆ ಅಕ್ರಮ ಮನೆಗಳ ಎದುರು ನಿಂತ್ಕೊಂಡಿದ್ವು. ಹೆಂಗೆ? ಹೌ ಪಾಸಿಬಲ್? ಅಧಿಕಾರಿಗಳು ಈಗ ಆ ವಿಚಾರವಾಗಿ ನೋಡ್ತಾ ಇದ್ದಾರಂತೆ. ನೋಡಿ, ನನಗೆ ಇದನ್ನ ಯಾವ ರೀತಿ ಲಿಂಕ್ ಅನ್ನು ನೋಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಆಗಿರುವಂತಹ ವಿಚಾರಗಳನ್ನು ಹಿಡ್ಕೊಂಡು ಮಾತಾಡ್ತಾ ಹೋದಾಗ ನೋಡಿ, ಫಸ್ಟ್ ಸರ್ಕಾರ ಆಸ್ ಯೂಶುವಲ್ ಅಕ್ರಮ ಕಟ್ಟಡವನ್ನ ನೆಲಸಮ ಮಾಡುತ್ತೆ. ನೆಲಸಮ ಮಾಡುವಂತಹ ದಿನ ಆ ಮನೆಗಳ ಎದುರು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಕಾರುಗಳು ಇದ್ವು. ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಆಲ್ ಆಫ್ ದ ಸಡನ್ ಅಲ್ಲಿ ಕೇರಳ ಸರ್ಕಾರ ಬರುತ್ತೆ. ಸಿಎಂ ಪಿಣರಾಯಿ ವಿಜಯನ್ ಅವರ ಎಂಟ್ರಿ ಆಗುತ್ತೆ. ಆರಂಭದಲ್ಲಿ ತಮ್ಮ ಈ ಕಾರ್ಯವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಮರ್ಥನೆ ಮಾಡಿಕೊಂಡಿತ್ತು. ಆದ್ರೆ ಕೊನೆಗೆ ಅದೇ ಕೇರಳ ಸಿಎಂ ಮಾತಿಗೆ ತಲೆಬಾಗುತ್ತೆ. ಕೇರಳದಿಂದ ಶಾಸಕರು ಬರ್ತಾರೆ, ಇಲ್ಲಿ ಆ ಅಕ್ರಮ ನಿವಾಸಿಗಳನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ. ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೇವಲ 2 ವಾರದಲ್ಲಿ ಆ ಅಕ್ರಮ ನಿವಾಸಿಗಳಿಗೆ ಮನೆ ಹಸ್ತಾಂತರ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಾಗತ್ತೆ. ತಮ್ಮ ಈ ನಿಲುವನ್ನು ಸಮರ್ಥನೆ ಬೇರೆ ಮಾಡಿಕೊಳ್ಳುವಂತಹ ಲೆವೆಲ್ಗೆ ಬಂದು ನಿಲ್ತಾರೆ. ಇನ್ನು ಪಾಯಿಂಟ್ ನಂಬರ್ 3, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಪಾಕಿಸ್ತಾನ? ಈ ವಿಚಾರದಲ್ಲಿ ಪಾಕಿಸ್ತಾನದ ಎಂಟ್ರಿ ಆಗುತ್ತೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಭಾರತದಲ್ಲಿ ಮುಸ್ಲಿಂ ಮನೆಗಳ ಧ್ವಂಸ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಕೊನೆಗೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಇದಕ್ಕೆ ತಿರುಗೇಟನ್ನು ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿವರೆಗೂ ಕೂಡ ಈ ಒಂದು ವಿಚಾರ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಪಶ್ಚಿಮ ಬಂಗಾಳ ಬರುತ್ತೆ, ಕೇರಳ ಎಂಟ್ರಿ ತಗೊಳ್ಳುತ್ತೆ, ಪಾಕಿಸ್ತಾನದ ಎಂಟ್ರಿ ಆಗುತ್ತೆ. ಹೆಂಗೆ ಪಾಸಿಬಲ್ ಗೊತ್ತಿಲ್ಲ. ಆ ಪಶ್ಚಿಮ ಬಂಗಾಳದ ಕಾರ್ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇನ್ನಷ್ಟು ಮಾಹಿತಿಗಳು ಆ ವಿಚಾರದಲ್ಲಿ ಬಂದ್ರೆ ಆಮೇಲೆ ಇರೋದು ಮಜಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ. ವೀಕ್ಷಕರೇ, ಇದು ಒಂದು ಕಡೆ ಆದ್ರೆ ಇಲ್ಲಿ ಇನ್ನೂ ಒಂದು ಭೇದಿಸೋದಕ್ಕೆ ಆಗದಂತಹ, ಅಂದ್ರೆ ಅರ್ಥನೇ ಆಗದಂತಹ ಇನ್ನೊಂದು ವಿಚಾರ ಇದೆ. ಏನು ಅಂತ ಅಂದ್ರೆ, ಅವತ್ತು ಸರ್ಕಾರ ಅಲ್ಲಿ ನೆಲಸಮ ಮಾಡಿದ್ದು ಎಷ್ಟು ಅಕ್ರಮ ಮನೆಗಳನ್ನ? 188 ಅಕ್ರಮ ಮನೆಗಳನ್ನ. ಎಷ್ಟು ಹೇಳಿ? 188 ಅಕ್ರಮ ಮನೆಗಳನ್ನ ಅಲ್ವಾ? ಈಗ ಸರ್ಕಾರದ ಬದಲಿ ವ್ಯವಸ್ಥೆ, ಆ ಸೋಕಾಲ್ಡ್ ಪರಿಹಾರ, ಅದಕ್ಕೆ ಆ ಒಂದು ಫ್ಲಾಟ್ ಅನ್ನ ಪಡ್ಕೊಳ್ಳೋದಕ್ಕೆ ಅಕ್ರಮ ಫಲಾನುಭವಿಗಳ ಅರ್ಜಿ ಹಾಗಾದ್ರೆ ಎಷ್ಟು ಬರಬೇಕಾಗಿತ್ತು? ಅಫ್ಕೋರ್ಸ್ 188 ಬರಬೇಕಾಗಿತ್ತು, ಕರೆಕ್ಟಾ? ಆದ್ರೆ ಈಗ ಬಂದಿರುವಂತಹ ಅರ್ಜಿಗಳ ಸಂಖ್ಯೆ ಎಷ್ಟು ಗೊತ್ತಾ? 350 ಅರ್ಜಿಗಳು ಬಂದಿದ್ದಾವೆ. 188 ಎಲ್ಲಿ, 350 ಎಲ್ಲಿ? ಹಾಗಾದ್ರೆ ಆ 142 ಮಂದಿ ಎಲ್ಲಿಂದ ಎಕ್ಸ್ಟ್ರಾ ಬಂದ್ರು? ಆಲ್ ಆಫ್ ದ ಸಡನ್ ಅವ್ರು ಎಲ್ಲಿಂದ ಬಂದ್ರು? ಹಾಗಾದ್ರೆ ಯಾರವರು? ಈಗ ಮತ್ತೆ ನಾನು ಅದೇ ಮೊದಲಿನ ಪ್ರಶ್ನೆನ ಹಾಕ್ತೀನಿ. ಹಾಗಾದ್ರೆ ಅವತ್ತು ಆ ಅಕ್ರಮ ಮನೆಗಳ ಧ್ವಂಸ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮನೆಗಳ ಎದುರು ಇದ್ದಂತಹ ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಕಾರುಗಳು ಯಾರದು? ಹೆಂಗೆ ಕನೆಕ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಅಲ್ಲಿ ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಕಾರ್ಗಳು, 180 ಮನೆಗಳ ಧ್ವಂಸ, ಬಂದಿರುವಂತಹ ಅರ್ಜಿ 350, ಪಾಕಿಸ್ತಾನದ ಎಂಟ್ರಿ, ಕೇರಳದ ಎಂಟ್ರಿ, ಸರ್ಕಾರ ರೆಸ್ಪಾಂಡ್ ಮಾಡ್ತಾ ಇದೆ. ಹೆಂಗೆ ಲಿಂಕ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿ ಅಫ್ಕೋರ್ಸ್ ಇದರ ವಿಚಾರದಲ್ಲಿ ಬರಬಹುದು, ಅಲ್ಲಿವರೆಗೂ ಕಾಯೋಣ. ಜಮೀರ್ ಅಹಮದ್ ಖಾನ್ ಅವರಂತೂ ಈ ವಿಚಾರದಲ್ಲಿ ಪಾಪ ತಮ್ಮದೇ ಮನೆಯ ಯಾರದೋ ಸಮಸ್ಯೆ ಬಂದಿದೆ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ವಿಚಾರದಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಮೌಲಾನಾ ಶಾಫಿ ಸಾದಿ ಸಮ್ಮುಖದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹೆಂಗಾದ್ರೂ ಸರಿ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡಿಸ್ತೀನಿ ಅನ್ನೋ ರೇಂಜ್ಗೆ
ಜಮೀರ್ ಅಹ್ಮದ್ ಖಾನ್ ಅವರು ಓಡಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ವಿಚಾರದಲ್ಲಿ ಯಾವುದಾದ್ರೂ ಒಬ್ಬ ಮಂತ್ರಿ ಈ ರೀತಿ ಓಡಾಡಿರೋದನ್ನ, ಇಷ್ಟು ಮುತುವರ್ಜಿ ವಹಿಸಿರೋದನ್ನ ಯಾವತ್ತಾದ್ರೂ ನೋಡಿದೀರಾ? ವೋಟ್ ಹಾಕಿದಂಥವರಿಗೆ ನಾಚಿಕೆ ಆಗ್ಬೇಕು. ಇನ್ನೇನ್ ಹೇಳಿ ವೀಕ್ಷಕರೇ, ಈಗ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1 BHK ಫ್ಲಾಟ್ ತಗೊಳ್ಬೇಕು ಅಂತಂದ್ರೆ ಅಲ್ಲಿ ಅರ್ಜಿ ಸಲ್ಲಿಸಿರುವಂತಹ ವ್ಯಕ್ತಿ SC/ST ಸಮುದಾಯಕ್ಕೆ ಸೇರಿರೋ ಆಗಿದ್ರೆ ಅಲ್ಲಿ ಅವರಿಗೆ ಫ್ಲಾಟ್ ಮೌಲ್ಯನೇ ಸುಮಾರು 11,20,000 ಇರುತ್ತೆ. ಅದರಲ್ಲಿ GBA ಎಷ್ಟು 5 ಲಕ್ಷವನ್ನು ಕೊಡುತ್ತೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಅಲ್ಲಿ 4.5 ಲಕ್ಷ ಸಿಗುತ್ತೆ. ಸೊ ಅರ್ಜಿದಾರ 1,70,000 ಕಟ್ಟಬೇಕಾಗತ್ತೆ. ಇನ್ನು ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ರೆ 2.5 ಲಕ್ಷವನ್ನು ಅವರು ಪಾವತಿ ಮಾಡಬೇಕಾಗತ್ತೆ. ಮಜಾ ನೋಡಿ, ಇಲ್ಲಿ ಅಕ್ರಮವಾಗಿ ಬಂದು ಮನೆಯನ್ನ ಕಟ್ಟಿ ಅಕ್ರಮವಾಗಿ ಕೂತಂಥವರಿಗೆ ಮನೆ ಡೆಮಾಲಿಷ್ ಮಾಡಿದಂತಹ ಕೇವಲ 2 ವಾರದಲ್ಲಿ ಅವರು ಇರುವಂತಹ ಜಾಗಕ್ಕೆ ಅಧಿಕಾರಿಗಳು ಬಂದು ಅರ್ಜಿಗಳನ್ನ ಸ್ವೀಕಾರ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡಿ ಇಡೀ ಸರ್ಕಾರ ಮುತುವರ್ಜಿಯನ್ನ ವಹಿಸಿ ಕೇವಲ 2 ವಾರದಲ್ಲಿ 11,20,000 ಬೆಲೆ ಬಾಳುವಂತಹ ಫ್ಲಾಟ್ ಕೊಡಿಸ್ತಾ ಇದ್ದಾರೆ. ರೆಡಿ. ಆದ್ರೆ ನಮ್ಮದೇ ಕನ್ನಡಿಗರು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಹಾಕಿರುವಂತಹ ಅರ್ಜಿ 2-3 ವರ್ಷಗಳೇ ಆಗಿವೆ, ಇನ್ನೂ ಮನೆ ಸಿಕ್ಕಿಲ್ಲ. ಹಣ ಇರೋದನ್ನ ಪೂರ್ತಿ ಕಟ್ತೀವಿ, ದಯವಿಟ್ಟು ಕೊಡಿ ಅಂತ ಅಂದ್ರೂ ಕೊಡ್ತಾ ಇಲ್ಲ. ಸೆಪ್ಟೆಂಬರ್ 2021ರಿಂದ ಮಾರ್ಚ್ 2025 ಈ ರೀತಿ ಸುಮಾರು 73,375 ಅರ್ಜಿಗಳು ಬಂದಿದ್ದಾವೆ. ಈಗಾಗಲೇ ಅದರಲ್ಲಿ 57,415 ಅರ್ಜಿಗಳು ಈಗಾಗಲೇ ತಿರಸ್ಕಾರ ಮಾಡಲಾಗಿದೆ, ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟು. ಅದೇ ಅಕ್ರಮ ವಲಸಿಗರಿಗೆ 2 ವಾರ ಕೈಗೆ ತಗೊಂಡು ಹೋಗಿ ಕೊಡ್ತಾ ಇದೆ ಇಡೀ ಸರ್ಕಾರ. ಅದಕ್ಕೆ ಅರ್ಜಿ ಸಲ್ಲಿಕೆ ಮಾಡಿರುವಂತವ್ರು ಹೋಗಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ, ಅವ್ರಿಗೆ ಹೆಂಗ್ ಕೊಡ್ತಾ ಇದ್ದೀರಾ, ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಉತ್ತರ ಕೊಡೋರು ಯಾರು ಬೇಕೇ? ಯಾರು ಉತ್ತರ ಕೊಡ್ತಾರೆ? ಸರ್ಕಾರಕ್ಕೆ ಯಾಕೆ ಬೇಕು? ಸರ್ಕಾರಕ್ಕೆ ಬೇಕಾಗಿರುವಂತದ್ದು ವೋಟ್ ಬ್ಯಾಂಕ್. ಅವರ ಕುರ್ಚಿ ಭದ್ರವಾಗಿದ್ರೆ ಆಯ್ತು, ಅದಕ್ಕೋಸ್ಕರ ಯಾವ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಕನ್ನಡಿಗರಿಗೆ ಏನಾದ್ರೆ ಅವ್ರಿಗೇನು, ಅಥವಾ ಕರ್ನಾಟಕದ ಮಾನ ಮರ್ಯಾದೆ ಹರಾಜಾದ್ರೆ ಅವ್ರಿಗೇನು? ಅವರ ಅಧಿಕಾರ ಶಾಶ್ವತವಾಗಿರತ್ತಾ? ಅವರ ಸೀಟು ಭದ್ರನಾ? ಅಷ್ಟೇ, ಅವರಿಗೆ ಸಾಕು. ನಮಗೇನಾದ್ರೆ ಅವ್ರಿಗೇನಾಗಬೇಕು? ಅವರ ಮನೆಯ ಮೆಟ್ಟಿಲವರೆಗೂ ಸಮಸ್ಯೆ ಬರೋವರೆಗೂ ಅವ್ರಿಗೇನು ಮಾಡಲ್ಲ, ಮಾತಾಡಲ್ಲ. ಅವರ ಮನೆ ಒಳಗೆ ಸಮಸ್ಯೆ ಬಂದಾಗ ಆಗ ಸಿಡಿದೇಳ್ತಾರೆ. ನಮಗೇನಾದ್ರೂ ಏನಾಗಬೇಕು? ಅದರಲ್ಲೂ ನಾವು ಕನ್ನಡಿಗರು ವಿಶಾಲ ಹೃದಯದವರು, ಏನ್ ಮಾಡೋದು? ವೀಕ್ಷಕರೇ, ರಾಮಲಿಂಗಾರೆಡ್ಡಿ ಅವರು ಒಂಥರ ರಬ್ಬಿಶ್ ಆದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಡವರಿಗೆ ಮನೆಯನ್ನ ಕೊಟ್ರೆ ತಪ್ಪಾ ಅಂತ ಕೇಳ್ತಾರೆ. ಬಡವರು ಏನೋ ಕಟ್ಕೊಂಡಿರ್ತಾರೆ, ಸಾಹುಕಾರರು ಕಟ್ಕೊಳ್ತಾರ, ಜಾಗ ಏನೋ ಕಟ್ಕೊಂಡಿದ್ರು. ಹೌದು, ತಪ್ಪು. ನಾಚಿಕೆ ಆಗಲ್ವಾ ಸರ್ ನಿಮಗೆ ಈ ರೀತಿ ಕೇಳೋದಕ್ಕೆ? ನಿಮ್ಮ ಮನೆಯಿಂದ ತಂದು ಹಣವನ್ನ ಹಾಕ್ತಾ ಇದ್ದೀರಾ ರಾಮಲಿಂಗಾರೆಡ್ಡಿ ಅವರೇ? ಯಾರು ಅಕ್ರಮ ವಲಸಿಗರಿಗೆ ಮನೆಯನ್ನ ಕೊಟ್ರೆ ಏನ್ ತಪ್ಪು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತೀರಲ್ವಾ? ನಾಚಿಕೆ ಆಗಲ್ವಾ ಅಂತ ನಿಮಗೆ? ನಿಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ ಕೂರಿಸಿ ಅಲ್ಲ ಅವರನ್ನ. ರೆಡಿ ಇದ್ದೀರಾ? ಓಕೆನಾ? ನಿಮ್ಗಳ ಜೇಬಿಂದ ಹಣ ಹಾಕಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾಗಿತ್ತು. ಆಗ ಒಬ್ರು ಮಾತಾಡ್ತಾ ಇರಲಿಲ್ಲ, ಒಬ್ರು ಬರ್ತಾ ಇರಲಿಲ್ಲ. ಈಗ ಏನಾಗಬೇಕು? ನಮ್ಮ ಹಣ, ನಮ್ಮ ತೆರಿಗೆದಾರರ ಹಣ ಕೊಡ್ತೀರಾ ಅಷ್ಟೇ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರವಾಗಿ ಸಿಡಿದೆದ್ದಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ SIR ಆರಂಭ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನೋ ಅವ್ರು ಚಾಲೂ ಮಾಡಿದ್ರು, ಯಾಕೆ ನಾನು ನಿಂತು ಗೊತ್ತಲ್ಲ, ಅದಕ್ಕೂ ಚರ್ಚೆ ಮಾಡ್ತೀವಿ. ಈಗ ಭಾಳ ಅವಶ್ಯ ಇದೆ. ಇಡೀ ದೇಶದಲ್ಲಿ SIR ಲಾಗು ಆಗ್ತಾಯಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ
ಇವತ್ತು ನಕಲಿ ಮತದಾರ ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಸಮೀಪ ಸಿಕ್ಕಿದ್ದಾರೆ. ಕರ್ನಾಟಕದಲ್ಲಿಯೂ ಸಹ ಈ ನಕಲಿ ಮತದಾರರು ಬಾಂಗ್ಲಾ ರೋಹಿಂಗ್ಯಾಗಳ ಒಂದು ಮತದಾರರು ಅದಾರ ಅನ್ನೋಂಥದ್ದು ಈಗಾಗಲೇ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ, ವಿಜಯಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 19,000 ಜನ ನಕಲಿ ಮತದಾರ ಸಿಕ್ಕಿದ್ದು ನಾವು ಪೂರ್ತಿ ಹೌದು ಆಗಬೇಕು ಅಂತ ಅನ್ಸುತ್ತೆ. ಆದರೂ ಆ ವೆಸ್ಟ್ ಬೆಂಗಾಲ್ ಕಾರ್ ವಿಚಾರ ಯಾಕೋ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ನೋಡೋಣ ಹೆಚ್ಚಿನ ಮಾಹಿತಿ ಏನು ಬರುತ್ತೆ ಆ ವಿಚಾರದಲ್ಲಿ ಅಂತ. ಆಮೇಲೆ ಒಂದು ವಿಡಿಯೋವನ್ನು ನೋಡಿದೆ, ನೋಡಿ. ನಮ್ಮ ನೆಲದಲ್ಲಿ ನಿಂತ್ಕೊಂಡು ಅಕ್ರಮ ವಲಸಿಗರು ಯಾವ ರೀತಿ ಪ್ರತಿಭಟಿಸ್ತಾ ಇದ್ದಾರೆ ಅಂತ, ಮನೆ ಕೊಡಿ ಅಂತ ಬೇಡಿಕೆ. ನಾಳೆ ದಿನ ವಿಧಾನಸೌಧದ ಎದುರು ಬಂದು ಟೆಂಟ್ ಹಾಕಿ ಕೂರಬಹುದು, ಅಥವಾ ಈ ಏರ್ಪೋರ್ಟ್ ಅಲ್ಲೂ ಬಂದು ಟೆಂಟ್ ಹಾಕಿ ಕೂರಬಹುದು. ಏರ್ಪೋರ್ಟ್ ಅಲ್ಲಿ ಆಲ್ರೆಡಿ ನಮಾಜ್ ಮಾಡಿದ್ದಾಗಿದೆ, ಇನ್ನು ಟೆಂಟ್ ಹಾಕೋದೇನು ದೊಡ್ಡ ವಿಚಾರ ಅಲ್ಲ ಬಿಡಿ. ಕೊನೆಗೆ ಸರ್ಕಾರ ಇದೆಯಲ್ವಾ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಫ್ಲಾಟ್ ಕೊಡಿಸೋದಕ್ಕೆ ನಾವು ಇದೀವಲ್ವಾ, ಹಗಲು ರಾತ್ರಿ ಕಷ್ಟಪಟ್ಟು ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ಅಷ್ಟೇ. ಆ ಹಣವನ್ನ ಅಕ್ರಮ ವಲಸಿಗರಿಗೆ ಹಾಗೆಯೇ ತಗೊಂಡು ಹೋಗಿ ಕೊಡ್ತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಅದು ಯಾವ ಭಾಷೆ, ಯಾರವರು, ನಮ್ಮ ನೆಲದಲ್ಲಿ ನಿಂತು ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಇಲ್ಲಿ ಕೊಡಬೇಕು? ಅಂಡ್ ನಾವು ಕನ್ನಡಿಗರು ಇಷ್ಟೆಲ್ಲ ಅನ್ಯಾಯ ನಮ್ಮ ಕಣ್ಣು ಮುಂದೆನೆ ಆಗ್ತಾ ಇದ್ರೂ ಕೂಡ ನಾವ್ಯಾಕೆ ಇದರ ವಿರುದ್ಧ ಪ್ರತಿಭಟಿಸ್ತಾ ಇಲ್ಲ? ನಾವ್ಯಾಕೆ ಇನ್ನೂ ಕೂಡ ಮೌನವಾಗಿ ಇದ್ದೀವಿ? ಯಾಕೆ ಯಾರು ಕೂಡ ಈ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲು ಯಾಕೆ ಹತ್ತುತ್ತಾ ಇಲ್ಲ? ಗೊತ್ತಾಗ್ತಾ ಇಲ್ಲ. ಕೊನೆಗೆ ಒಂದಿನ ಬರ್ಬಹುದೋ ಏನೋ, ನಾವುಗಳೇ ರಾಜ್ಯವನ್ನ ಬಿಟ್ಟು ಹೊರಗೆ ಹೋಗುವಂತಹ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಏನೂ ಇಲ್ಲ. ಎಷ್ಟೇ ಆದರೂ ನಾವು ಕನ್ನಡಿಗರು ವಿಶಾಲ ಹೃದಯದವರಲ್ವೇ, ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.